ಗೆದ್ದಿ 2 ಅವರ್ ಜರ್ನಿ ಮಾಡ್ಕೊಂಡ್ ಬರೋದು ಅಖಿಲ್ ಐಟಿ ಫೀಲ್ಡ್ ಬಾಕ್ಸ್ ಅಂತ ಹುಡ್ಕಕ್ ಸ್ಟಾರ್ಟ್ ಮಾಡೋರು ನೋಡಿ. 10 ರಿಂದ 20 ಸಾವಿರ ಮಾಡ್ಬೋದು ನೋಡಿ. ಬಂಕ್ ಹೊಡೆಯಕ್ ಹೋಗ್ತಾರೆ. Hi guys, welcome to my new vlog. ನಾನು ಮನೆಯಿಂದ 5 ಗಂಟೆಗೆ ಎದ್ದೇಳ್ತಲ್ಲ, ಮನೇಲಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದು 2 ಅವರ್ ಜರ್ನಿ ಮಾಡ್ಕೊಂಡ್ ಬರೋದಕ್ಕೆ ಅಲ್ಲಿ ಬಂದು ಕಾಯ್ಬೇಕು ಇಂಥವ್ರಿಗೆ ನೋಡಿ, ಇಂಥವ್ರಿಗೆ. ಆಮೇಲೆ ಇಂಥವ್ರು ಗಾಡಿ ತರಕ್ಕೆ ಒಳ್ಳೆ ಅಳ್ತಾರೆ. ಹಂಗೆ ಒಂದು ನೋಟಿಸ್ ಮಾಡಿದೆ ನೋಡಿ, ಇವರು ಓದ್ತೀನಿ ಅಂತ ಬಂದು ಕುತ್ಕೊಂಡು ಇನ್ನ ಬುಕ್ಕಿಲ್ ಮುಂದೆ ಅಲ್ಲಿ ಆ ಆಂಟಿ ನೋಡ್ಕೊಂಡು ಕೂತವ್ರೆ. ಆ ಆಂಟಿ ನೋಡಿ, ಆ ಆಂಟಿ ಕಸ ಎದ್ದವ್ರೆ, ಆ ಆಂಟಿ ನೋಡ್ಕೊಂಡು ಆರಾಮಾಗಿ ಕೂತವ್ರೆ. ಪೂರ್ತಿ ಓದ್ತವ್ರೆ. ಇವ್ರ ಫ್ಯೂಚರ್ ಪಕ್ಕ ಅದೇನೆ, ಪಕ್ಕ. ನಾವು ಇಂಜಿನಿಯರಿಂಗ್ ಬಂದಿರೋದು, ಸೇರ್ಕೊಂಡಿರೋದು ಸಾಫ್ಟ್ವೇರ್ ಇಂಜಿನಿಯರ್ ಹಾಕಿ ಐಟಿ ಫೀಲ್ಡ್ ಹೋಗಕ್ಕೆ. ಇವರು ಕಾಫಿ ಶಾಪ್ ಇಡೋಣ, ಐಸ್ ಕ್ರೀಮ್ ಅಂಗಡಿ ಇಡೋಣ, ಕಟಿಂಗ್ ಶಾಪ್ ಇಡೋಣ, ಹೇರ್ ಸ್ಟೈಲ್ ಗರ್ಲ್ಸ್ ಹೇರ್ ಸ್ಟೈಲ್ ಶಾಪ್ ಇಡೋಣ ಅಂತ ಎಲ್ಲ ಹೇಳ್ತಾರೆ ನೋಡಿ. ಇವರೇ ಹೇಳ್ತಾರೆ. ಆಮೇಲೆ ಯಾವ್ದಾದ್ರು ಡಿಸೈನಿಂಗ್ ಶಾಪು, ಮತ್ತೆ ಅವ್ರ ಮೂತಿ ಸ್ವಲ್ಪ ನೋಡಿ ಒಂದ್ ಝೂಮ್ ಅಲ್ಲಿ ನೋಡಿ ಒಂದ್ ಸ್ವಲ್ಪ. ಹಿಂಗೆಲ್ಲ ಆದ್ರೆ ನಾವ್ ಇಂಜಿನಿಯರಿಂಗ್ ಓದಕ್ಕೆ ಏನ್ ಯೂಸು? ನಾವು ಯೂಸ್ ಮಾಡ್ಕೊಂತಿರ್ಬೇಕು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಕಾಮರ್ಸ್ ಅನ್ನೋ ಶಬ್ದ ಬರುತ್ತಾ? ಕೇಳಿ ಒಂದ್ ಸ್ವಲ್ಪ ಹೇಳಿ. ನಿಮ್ಗೆ ವರ್ಡ್ ಬರುತ್ತಂತೆ ಇಂಜಿನಿಯರಿಂಗ್? ಪರವಾಗಿಲ್ಲ, ಹೇಳಿವನ ಹೇಳಿದ್ರು ಇಂಜಿನಿಯರಿಂಗ್ ಅಲ್ಲಿ ಕಾಮರ್ಸ್ ಅನ್ನೋ ಅವ್ರನ್ನ ನಾನು ನೋಡಿದೀನಿ ಅಂತ. ನೋಡಿ ಫ್ರೆಂಡ್ಸ್, ನಿಜ ಅವಳೇ ಇಂಜಿನಿಯರಿಂಗ್ ಅಲ್ಲಿ ಕಾಮರ್ಸ್ ಅವ್ನು ಬಂದು ಡ್ಯಾನ್ಸ್ ಆಡ್ಬಿಟ್ಟು ಅವ್ನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾನಂತೆ. ಎಂತ ಕಂಟೆಂಟ್ ಕ್ರಿಯೇಷನ್? ಕೆಟ್ಟ ಮಾತಲ್ಲಿ ಕಂಟೆಂಟ್ ಅದನ್ನು ಬೇರೆ ನೋಡ್ತಾರೆ. ಸರಿ ಇಲ್ಲ ಈ ಜನರೇಷನ್ ಸರಿ ಇಲ್ಲ. ಹೆಣ್ಮಕ್ಳು ನಂಬೇಡ, ಇಂಥವ್ರನ್ನ ಮಾತ್ರ ನಂಬಲೇಬೇಡಿ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ ಮಾಡೋರು ನೋಡಿ ಇಂಥವ್ರು. ಏನ್ ಹೇಳ, ಇಂಥವ್ರಿಗೆ ಎಕ್ಸಾಮ್ ಹಿಡ್ಕೊಂಡು ಓದೋದ್ ಬಿಟ್ಟು ಪವರ್ ಸಪ್ಲೈ ಅನ್ನೋ ಚಾಪ್ಟರ್ ಇಸಿ. ಇವತ್ತು ಎಕ್ಸಾಮ್ ಐತೆ ಗುರು, ಒಂಚೂರು ಓದಿ ಪಾಸ್ ಆಗೋಣಂತ ಓದ್ತೀರಿ. ಇಂಥವ್ರು ನೋಡು, ಇವ್ರಿಗೆ ಏನ್ ಹೇಳ್ತೀಯ? ಅವರೆಲ್ಲ ಟಾಪ್ ಓದಿದ್ವಿ ನೋಡು, ನೈಟು ಕೂತ್ಕೊಂಡು ಬೆಳಗ್ಗೆಯಿಂದ ಓದಿರೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕೂತ್ಕೊಂಡು ಬೆಳಗ್ಗೆಯಿಂದ ಓದಿರೋದು ಗೈಸ್, ಒಂದು 5 ಮಾಡ್ಯೂಲು. ಏನ್ ಹೇಳೋಣ ಅಂತವ್ರಿಗೆಲ್ಲ, ಅಂತವ್ರಿಂದ ಸ್ವಲ್ಪ ನೋಡಿ ಕಲಿಯೋಣ ಅಂತ. ಏನ್ ಹೇಳ? ಅಂತವರಿಂದ ಸ್ವಲ್ಪ ನೋಡಿ ಕಲಿಬೇಕು ನಾವೆಲ್ಲ ಅಂತ. ಹೌದಾ? ಆದ್ರೆ ಓದೋದನ್ನ ಮಾತ್ರ ಬೇರೆದನ್ನೆಲ್ಲ ಅಲ್ಲ. ಬೇರೆ ನೋಡಿ. ನೋಡಿ ಇವಾಗ ನೋಡಿ ಏನ್ ಮಾಡ್ತಿರೋದ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಕ್ಸಾಮ್ ಈ ತರ ಮಾಡ್ತಾರೆ. 3 ಅವರ್ ಆಯ್ತಾ ಪಕ್ಕನಾ? ಇವಾಗ ಇವ್ರು ಏನ್ ಹೇಳಿದ್ದು? ಟ್ಯೂಷನ್ ಟೀಚರ್. ನಾನು ಟ್ಯೂಷನ್ ಟೀಚರ್ ಆಗಿದ್ರೆ ನಾನು ಮನೇಲೆ ಟ್ಯೂಷನ್ ಮಾಡ್ಕೊಂಡು 10 ರಿಂದ 20 ಸಾವಿರ ಮಾಡ್ಬೋದಿತ್ತಲ್ಲ. ಆರಾಮಾಗಿ ಒಂದ್ ತಿಂಗ್ಳಿಗೆ 10 ರಿಂದ 20 ಸಾವಿರ ಮಾಡಿದ್ರೆ ಆರಾಮ್ ಬೆಸ್ಟ್ ಅಲ್ವಾ? ನೋಡಿ ಇಂಥ ಕಿತಾಪತಿ ಕೆಲಸ ಮಾಡ್ತಾರೆ ಎಕ್ಸಾಮ್ ಹಿಡ್ಕೊಂಡು. ನೋಡಿ ಅವಾಗ ಯಾವನೋ ತರ್ಲೆ ಅಂತ ಹುಡ್ಕೊಂಡ್ ಕೂತಿದ್ದ, ಇವಾಗ ತರ್ಲೆ ಸಿಗ್ಲಿಲ್ಲ, ಅದಕ್ಕೆ ನಮ್ ಹಿಡ್ಕೊಂಡ್ ಕೂತವ್ರೆ. ತರ್ಲೆ ಮಾಡ್ತಾ ಕೂತವ್ರೆ. ತರ್ಲೆ ಮಾಡ್ತಾ ಕೂತವ್ರೆ. ಓದಾಯ್ತು ಒಂದ್ ಸ್ವಲ್ಪ ತರ. ಬಾಯ್ ಗೈಸ್, ಇವ್ನ್ ಮಾತ್ ಕೇಳ್ಬೇಡಿ. ಹೇಳಿದಿವಾಗ ಬಂಕ್ ಮಾಡ್ಬೇಕಂತ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾವೆಲ್ಲ ಎಕ್ಸಾಮ್ ಬಿಟ್ಟು ಬಂಕ್ ಮಾಡಕ್ಕೆ ಪ್ಲಾನ್ ಆಗ್ತಿದ್ವಿ. ಎಕ್ಸಾಮ್ ಬಿಟ್ಟು ಬಂಕ್ ಮಾಡಕೋನಾ? ಹೇಳು ಪರವಾಗಿಲ್ಲ. ಮೀಟರ್ ಬೇಕು ಬಂಕ್ ಮಾಡಕ್ಕೆ. ಹುಡುಗರ್ಗ್ ಮೀಟರ್ ಬೇಕು, ಹುಡುಗಿಗಲ್ಲ. ಹಂಗಾದ್ರೆ ನಡಿ, ಎದ್ ನಡಿ. ಆಯ್ತು, ನಾವ್ ಕರ್ಕೊಂಡು ಹೋಗ್ತೀವಿ. ನಡಿ ಬಂಕ್ ಮಾಡು. ಇವತ್ತು ಎಕ್ಸಾಮ್ ಬರೆಯಂಗಿಲ್ಲ. ಎಕ್ಸಾಮ್ ಬರೀ ಬೇಡ ಗಾಯ್ಸ್, ಇವತ್ತು ಬಂಕ್ ಮಾಡಕ್ ಹೋಗೋಣ. ಇಲ್ಲ ಅಲ್ಲ, ಅವ್ರನ್ನ ನೋಡ್ಬಿಟ್ಟು ಏನೋ ಈಚೆ ಹೋಗ್ತಾರೆ ಅಂತ ನಾವು ಹೋಗ್ಬೇಕಂತ. ನಾವೇನ್ ತಪ್ಪು ಮಾಡಿದ್ವಿ? ಏನು ಎಕ್ಸಾಮ್ ಬರೀಬೇಕು. ನಾವು ಓದ್ಕೋಬೇಕು. ಎಷ್ಟು ಮುದ್ದಕ್ಕವನೇ. ಓದ್ತೀನಿ ಅಂತ ಓದಿ ಆಲದ ಮರ ಕೆಳಗೆ ಕುತ್ಕೊಂಡು ಜ್ಞಾನೋದಯ ಮಾಡ್ಕೋತೀನಿ ಅಂತ ಓದ್ದವನು ಇವಾಗ ರಿಟರ್ನ್ ಬಂದು ಇಲ್ಲಿ ನೋಡಿ ಏನಾಯ್ತು? ನಾನು ಆಲದ ಮರ ಕೆಳಗೆ ಕುತ್ಕೊಂಡು ಜ್ಞಾನೋದಯ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ಅಲ್ಲದ್ ನೋಡಿದ್ರೆ ಅದು ಆಲದ ಮರ ಅಲ್ಲ, ಹಾಳು ಮಾಡೋ ಮರ ಆಗ್ಬಿಟ್ಟೈತೆ. ಆಲದ ಮರ ಕೆಳಗೆ ಕುತ್ಕೊಂಡು ಜ್ಞಾನೋದಯ ಆಗಿ ಕೂತ್ಕೊಂಡು ಶಿಸ್ತಾಗಿ ಓದೋದು ಅಂತ ಹೋದ್ರೆ, ಬಟ್ ಅದು ಆಲದ ಮರ ಹಾಳು ಮಾಡೋ ಮರ ಆಗ್ಬಿಟ್ಟೈತೆ. ನಾನೇನ್ ಮಾಡ್ಲಿ? ಏನಿತ್ತು ಅಲ್ಲಿ? ಫುಲ್ ಹುಡುಗಿರೇ ಕೂತವ್ರಲ್ಲಿ.
ಹೋಗ್ಬೇಕಿತ್ತು, ಏನಾಯ್ತಿತ್ತು? ಅವ್ರ ಮಧ್ಯ ಕೂತ್ಕೊಂಡ್ರೆ ಇನ್ನ ಜ್ಞಾನೋದಯ ಬರೋದಲ್ಲ. ಇವ್ರಂಗೆಲ್ಲ ಇಲ್ಲ, ಆರು ಹೋಗ್ಬೋದಿತ್ತಲ್ಲೋ. ಅಲ್ಲೊಂದ್ ನೋಡಿ ಗೊತ್ತಾಯ್ತದೆ, ಅದು ಬಿಟ್ಟು ಸುತ್ತಮುತ್ತ ಇನ್ನೂ ನಾಯ್ಸು, ಇದಕ್ಕಿಂತ ನಾಯ್ಸು. ಫಸ್ಟ್ ನಾಯ್ಸ್ ಅಂದ್ರೆ ಕಂಡ್ರೆ ಆಗಲ್ಲ, ಅದರ ಬರೀ ಇನ್ನೂ ನಾಯ್ಸು. ನಾಯ್ಸ್ ಇಸ್ ಆನ್ ಅನ್ವಾಂಟೆಡ್ ಡಿಸ್ಟರ್ಬೆನ್ಸ್. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಬುಕ್ಕಲ್ಲಿರೋದೇ ಹೇಳ್ತಿರೋದು ನೋಡಿ. S/N is equals to S/TN. Face the power. ನೋಡಿ ಇಂಥವ್ರು ಇಲ್ಲಿ ಇಲ್ಲ. ನೀನ್ ಹೇಳು ಶಿಸ್ತಾಗೋದು. S/N. ಶಿಸ್ತಾಗೋದು. ನಾಯ್ಸ್ ಇಲ್ದ ಕಡೆ ಕೂತ್ಕೊಂಡು ಹೋದು. ಏನಂದ್ರೆ ನಾಯ್ಸ್ ಇಲ್ದೇ ಇರೋ ಕಡೆ ಕೂತ್ಕೊಂಡು ಹೋದು, ನಾಯ್ಸ್ ಇಲ್ದೇ ಇರೋ ಕಡೆ ಶಿಸ್ತಾಗೋದು ಅಷ್ಟೇ. ಹಿಂಗೆ ನಾವು ಓದೋದು. ಇವರೆಲ್ಲ ಮನೇಲೆ ಓದ್ಕೊಂಬತ್ತಾರೆ, ನಾವು ನೋಡಿ ಏನು ಮಾಡಕ್ಕಲ್ಲ. ಬನ್ನಿ ಬರ ಕೂತ್ರ ಬರ. ಇಲ್ಲ ಹುಡುಗಿರ್ ತಗೋಬೇಡ, ಬಾ ಇಲ್ಲ ಓದು. ನಿಜ ಹಾಳು ಮಾಡಿ ಕೇಳಿದ್ರೆ ಜ್ಞಾನದ ಅದು ಹಾಳು ಮಾಡಿ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾಡೋ ಮರ ಆಗ್ಬಿಟ್ಟು ಏನ್ ಹುಡುಗಿರ್ ಹಂಗೆ ಹೇಳ್ತಿದ್ಯಾ ಏನು? ಪರವಾಗಿಲ್ಲ ಬಾರಲ್ಲಿ. ಇನ್ಸ್ಪಿರೇಷನ್ ತಗೊಂಡು ಹೋಗ್ತೀನಿ ಅಂತ ಬಂದಿದ್ದೆ, ಅವ್ನು ಹುಡ್ಕೊಂಡು ಬಂದಿದ್ದೆ. ಅವ್ನು ನೋಡಿದ್ರೆ ಇದೆಲ್ಲೂ ಇಲ್ಲ. ಅದಕ್ಕೆ ನಾನು ಕೆಲಸ ಮುಗಿಸ್ಕೊಂಡು ಬನ್ನಿ ತಿರುಗಿ ಹೋಗೋಣ. ಹೋಗ್ಬಿಟ್ಟು ಸಿಗ್ತೀನಿ. ಅವ್ರು ಏನು ಮಾಡ್ತಾರೆ ನೋಡಿ. ಓದ್ತಿರೋ ಟಾಪರ್ನ ತೋರಿಸ್ತೀನಿ ನೋಡಿ, ಹಿಂಗೆ ಹೋಗ್ತವ್ರೆ. ಓದ್ತಿರೋದು ನೋಡಿ. ಅವ್ನು ನೋಡಿದ್ರೆ ಎಲ್ಲ ಸಿಕ್ತಿಲ್ಲ, ಇದು ಹೋಗ್ತಿರೋದು ನೋಡಿ ಹಿಂಗೆ ಓದ್ತಾರೆ. ಗ್ರೇಟ್ ಪೂರ್ತಿ. ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಡುಂಬುಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು. ಫೋನ್ ಹಿಡ್ಕೊಂಡು ಈಸಿ ಓದ್ ಬಂದ ನೋಡಿ. ಏನೇನು ಓದೋನು ಇವಾಗ ಕೇಳೋಣ. ಎಷ್ಟವರೆಗೂ ಎಲ್ಲೋ ಹೋಗಿ ಕೂತ್ಕೊಂಡೆ ಬಂದೆ. ಏನೀಗ ಅದೇ ಹೇಳು ಎಲ್ಲೋಗಿದ್ದೆ ಅಂತ. ಬ್ಲಾಗಲ್ಲಿ ಹೇಳು ಪರವಾಗಿಲ್ಲ. ಬ್ಲಾಗಲ್ಲಿ ನೋಡಿ ಓದ್ಬಿಟ್ಟು ಸುಸ್ತಾಗಿ ನೀರು ಕುಡಿತಾವನು. ಬ್ಯಾಗ್ಗಳು ಬುಕ್ಕೆ ಎತ್ತಿಕ್ಬಿಟ್ಟ ಆಲೆ. ಫೋನು ಬಿಟ್ಟು ಹೋಗೋನು. ಕಂಪ್ಲೀಟ್ ಆಗ್ಬಿಡ್ತಾ ಇದು ಮಾಡಿಲ್ವ? ಅವನೇ ಬಾಯ್ಬಿಟ್ಟು ಹೇಳ್ದ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗ್ರೇಟ್ ಬಿಡೋ ನೀನು. ನಾನು ಇನ್ನೂ ಓದ್ತಾನೆ ಇದ್ದೀನಿ. ಇನ್ನು ಓದ್ತಾನೆ ಇದೀವಿ. ಆಯ್ತು ಬನ್ನಿ ಮುಗ್ಸೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಚೆನ್ನಾಗಿದೆ. Where is your father? Where is your mother? Where are your babies? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲಿ ನಾಯಿ ಹತ್ರ ಎಲ್ಲ ನಿನ್ ಬೇಬಿ. ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಬೇಬಿ ಎಲ್ಲ ನಿನ್ ಫಾದರ್, ಮನೇಲಿ ಎಲ್ಲ ನೀ ಅಪ್ಪ ಅಮ್ಮ ಎಲ್ಲಾರೆ ಕೇಳು ಕೇಳು. ಅಯ್ಯೋ ಏನು ಹಿಂಗೆಲ್ಲ ಆಡಿದ್ರೆ ಅಲ್ಲ. ಅವ್ರ ಅಪ್ಪ ಅಮ್ಮ ಇಲ್ಲಿ ಓದ್ಲಿ ಅಂತ ಕಳ್ಸಿದ್ರೆ ಇಲ್ಲಿ ನಾಯಿ ಹತ್ರ. ಅದು ನಾಯಿನ್ ಸಹ ಬಿಟ್ಟಿಲ್ಲ. ನಾಯಿ ಸಹ ಬಿಟ್ಟಿಲ್ಲ. ಇಷ್ಟ ಆಯ್ತಂತ ಇಲ್ಲೇ ಕುತ್ಕೊಂಡಿದೆ ನೋಡಿ. ಅದ್ರ ಕಣ್ಣು ಚೆನ್ನಾಗಿದೆ, ಸಖತ್ತಾಗಿದೆ ಅದ್ರ ಕಣ್ಣು. ಇವಾಗ ಇವರೆಲ್ಲ ಹೋಗ್ತಾ ಇರೋದು ನೋಡಿದ್ರೆ ಎಲ್ಲಿಗೆ ಹೋಗ್ತಾವನೆ ಅಂತ ಗೊತ್ತಾಗಿರ್ಬೇಕು. ಬಂಕ್ ಹೊಡಿತೀನಿ ಅಂತ ಹೇಳಿದಲ್ಲ. ಬಂಕ್ ಹೊಡಿಯಕ್ಕೆ ಹೋಗ್ತಾರೆ. ನೀವು ನೋಡ್ಕೊಂಬಿಡಿ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಸ್ವಲ್ಪ ಹೊತ್ತಲ್ಲಿ ನಾವು ಬಂಕ್ ಹೊಡಿಯಕ್ಕೆ ಹೋಗ್ತಾ ಇದೀವಿ. 5 ಗಂಟೆ ಮೇಲೆ ಬಂಕ್ ಹೊಡಿತೀನಿ. ಎಕ್ಸಾಮೇ ಬರೆಯೋದು ಅಂತ ಫೋನ್ ಕೇಸ್ ಎತ್ಕೊಂಡು ಹೋಗಿ ಲೈನ್ ನೋಡಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ನಂತರ ಆಗಿಲ್ಲ, ಅದು ಟ್ರೈ ಮಾಡಿದೆ, ಅದು ಈ ಶೇಪಲ್ಲಿ ಬಂದೈತೆ. ಕ್ಯಾಲ್ಸಿಡಿ ಸ್ಕೇಲ್ ಹಾಕೋಣ ಅಂತ ಇವ್ರು ಟ್ರೈ ಮಾಡ್ತಾವ್ರೆ. ಇವನು ಸ್ಕೇಲೇ ಬೇಕು ಅಂತ
ಅವರೆಕಾಯಿ ಅವರೆಕಾಯಿ ಏನಂತ ಹೇಳಿದ್ದು? ಅವರೆಕಾಯಿ. ಹಾಂ, ಅವರೆಕಾಯಿ ಸೇಬ ಇರೋದಕ್ಕೆ ಇದಕ್ಕೆ ಏನೋ ಕಷ್ಟ. ಹಾಂ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಏನು ಚೆನ್ನಾಗಿಲ್ಲ? ಅವರೆಕಾಯಿ ಅಲ್ಲ, ಹಬ್ಬದ ಸೀಸನಲ್ಲ ಅದೇ ತಿಂದ್ಬಿಟ್ಟು ಇವಾಗ ಬೇಡ ಅಲ್ಲಿ. ಒಂದೇ ದಿನ ಒಂದೇ ಓನ್ಲಿ ಒನ್ ಆಫ್ಟರ್ನೂನ್ ಅಷ್ಟೇ. ಇವನು ಫುಲ್ ಅದನ್ನೇ ಕುಡಿತಿದ್ದೆ. ಇವಾಗ ನೋಡಿ ಕಬ್ನಾಳು. ಬಾಯ್ ಟಾಟಾ ಬಾಯ್ ಬಾಯ್. ಎಲ್ರೂ ಕೆಲಸ ಇತ್ತು, ಇವಾಗ ನಾವು ಮನೆಗೆ ಹೋಗ್ತೀವಿ. ಟಾಟಾ ಬಾಯ್. ಅದು ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.